ಗಾಯ್ಸ್, ಇದೊಂದು ಡ್ಯೂಟಿ ಬಿದ್ದೈತೆ 70 ರೂಪಾಯಿದು. ಇದನ್ನು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬನ್ನಿ ಸಿಗೋಣ. ಹಲೋ, ನಮಸ್ಕಾರ ಗೆಳೆಯರೆ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆಟೋ ಡ್ರೈವರ್ ಸ್ಟೋರಿಗೆ ಸುಸ್ವಾಗತ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಬ್ಸ್ಕ್ರೈಬರ್ ಮಾಡಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರೋರು ಒಂದು ಲೈಕ್ ಆ್ಯಂಡ್ ಒಂದು ಕಮೆಂಟ್ ಹಾಕಿ. ನನ್ನ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಅದನ್ನು ನಾನು ಸರಿಪಡ್ಕೊತೀನಿ. ಬನ್ನಿ, ವಿಶೇಷ ಏನಂದರೆ ಇವತ್ತಿನ ಬೈಕ್ ಟ್ಯಾಕ್ಸಿ ಅವ್ರದ್ದು ಒಂದು ಅಪ್ಡೇಟ್ ಕೊಡ್ತೀನಿ. ಏನಾಗಿದೆ ಅಂದರೆ ಈ ಬೈಕ್ ಟ್ಯಾಕ್ಸಿ ಅವ್ರದ್ದು ಕೂಳೆ ಜಾಸ್ತಿ ಇವಾಗ ಇತ್ತೀಚೆಗೆ ಬರ್ತಾ. ಏನಾಗಿದೆ ಅಂದರೆ ನಮ್ಮಂಥವ್ರು ಆಟೋ ಚಾಲಕರನ್ನ ಸಿಕ್ಕಾಪಟ್ಟೆ ಹಾಕ್ಕೊಂಡು ಇದು ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಡೀಸೆಂಟಾಗಿ ಒಂದು ವಿಡಿಯೋ ನೋಡ್ತಿದ್ದೆ. ಒಬ್ಬ ವಿಡಿಯೋ ಹಾಕಿದ್ದ, ಬರೀ 4 ದಿನಕ್ಕೆ 9,500 ಚಿಲ್ಲರೆ ಹೊಡೆದವನೆ. ಅಲ್ಲಿಗೆ ನಮ್ಮ ಡ್ಯೂಟಿ ಏನಾಗಿದೆ ಅಂದರೆ ಎಲ್ಲ ಬೈಕೋರಿಗೆ ಹೋದರೆ ನಾವು ಡ್ಯೂಟಿ ಮಾಡೋದು ಏನಾಗಿದೆ ಪ್ರಾಬ್ಲಮ್. ಅದೊಂದು ಅಪ್ಡೇಟ್ ಆಯಿತಾ ನಿಮಗೆ. ಅದೊಂದು ಕ್ಲೂ ಕೊಡ್ತಿದ್ದೀನಿ. ಅದು ಬಿತ್ತು, ಅದು ವಿಡಿಯೋ ನಾನು ಲೈಕ್ ಮಾಡಿದ್ದೆ, ಅದನ್ನ ವಿಡಿಯೋ ನಿಮಗೆ ಶೇರ್ ಮಾಡೋಣ ಅಂತಿದ್ದೆ. ಅದು ಅವ್ರು ಆಗಲೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಗೊತ್ತಾಗ್ಬಿಟ್ಟು ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ರು. ಓಕೆ, ಪರವಾಗಿಲ್ಲ ಬಿಡಿ. ಅದು ಐ ಡಿ ನಮ್ಮ ನೇಮ್ ಹೇಳೋದು ಬೇಡ ನಿಮಗೆ, ಪಾಪ ಯಾಕೆ ಬೇಕು ಅದೆಲ್ಲ. ಇನ್ನೊಂದು ಅಪ್ಡೇಟ್ ಬಂದು ನಿಮಗೆ, ಬೈಕ್ ಟ್ಯಾಕ್ಸಿ ಅವನೊಬ್ಬ ಲೇಡೀಸ್ ಅಮೌಂಟ್ನ ಎತ್ಕೊಂಡಿರೋದು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಗ ಹೆಂಗಾಗಿದೆ ಅಂದರೆ, ನನ್ನ ಮಕ್ಕಳು ಹೊಟ್ಟೆ ಪಾಡಿಗೆ ದುಡಿತಾ ಇರೋದು. ಪಾಪ ಕಸ್ಟಮರ್ ದುಡ್ಡನ್ನ ಏನಕ್ಕೆ ಎತ್ಕೊಬೇಕಾಯ್ತು, ನಿನಗೆ ಏನಕ್ಕೆ ಬೇಕಾಗಿತ್ತು ಅದೆಲ್ಲ ಅಲ್ವಾ? ಅದನ್ನು ನಾವು ಕೇಳ್ತಾ ಇರೋದು. ಈಗ ನೀನು ದುಡಿತಾ ಇದೆಯಾ, ದುಡಿ. ಅದು ಬಿಟ್ಬಿಟ್ಟು ಬೇರೆಯವ್ರ ದುಡ್ಡನ್ನ ತಗೊಂಡು ನೀನು ಅಂಥದ್ರಲ್ಲಿ ಏನು ಮಾಡ್ತೀಯ ಅಂತ ದುಡ್ಡು ತಗೊಂಡು. ಆ ಅಮ್ಮ ನೋಡಿದ್ರೆ ಕಿಚ್ಚಾಡ್ತಾಳೆ. ಆ ಅಮ್ಮ ಕಂಪ್ಲೇಂಟ್ ಕೊಡ್ರಿ ಅಂತ ಪೊಲೀಸರು ಕೇಳಿದ್ರೆ ಆ ಅಮ್ಮನ ಜ್ಞಾನನೇ ಬೇರೆ ಥರ ಮಾತಾಡ್ತಾಯಿದ್ದೆ. ಆ ದುಡ್ಡು ಕಳೆದೋಗಿರೋದಕ್ಕೆ ಅವ್ರಿಗೆ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದ ಹೋಗ್ತಿದ್ದಾರೆ. ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ ಮೇಡಮರೇ, ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀರಾ ಅಂತ ನೀವು. ಈಗ ನಿಮ್ಮ ತಪ್ಪಿರೋದು, ನೀವು ಹೋಗಿದ್ದೀರಾ ಬೈಕ್ ಟ್ಯಾಕ್ಸಿ ಅಂದ್ಕೊಂಡು ಹೋಗಿದ್ದೀರಲ್ಲ, ಹೋಗ್ಲಿ ಬಿಡಿ. ಪಾಪ ಅವ್ನ ಜೀವನ ತಾನೆ ತಗೋತಾನೆ ಬಿಡಿ. ಅದು ನಿಮಗೆ ಆಲೋಚನೆ ಇರಬೇಕಾಯ್ತು ಅಲ್ವಾ? ಕರೆಕ್ಟ್ ತಾನೆ. ಇನ್ನೊಂದು ವಿಷಯ ಬಂದು, ಡೆಲಿವರಿ ಬಾಯ್ಸ್ಗಳು ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಏನು ಬಂದಿದೆ ಆ JP ನಗರದಲ್ಲಿ ಪಾಪ ಹೆಂಗಸ್ರ ಮೇಲೆ ಎಲ್ಲ ಹೋಗ್ಬಿಟ್ಟು ರ್ಯಾಗಿಂಗ್ ಮಾಡೋದು, ಟೀಕೆ ಮಾಡೋದು, ಅವೆಲ್ಲ ಏನು? ಇದು ಆಲ್ಮೋಸ್ಟ್ ಏನಾಗಿದೆ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಆಮೇಲೆ ಔಟ್ ಆಫ್ ಸ್ಟೇಷನಿಂದ ಬಂದಿರೋರು ಇದ್ದಾರೆ, ನಾರ್ತ್ ಕಡೆಯಿಂದ ಬಂದಿರೋರು. ಈಗ ಅವರೇ ಜಾಸ್ತಿ ಹಿಂಗೆ ಆಗ್ತಾ ಇರೋದು. ಪಾಪ ಈಗ ಹೆಣ್ಣು ಮಕ್ಕಳು ಓಡಾಡಬಾರ್ದಂದ್ರೆ ಈ ಥರ ಕಷ್ಟ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ. ಇದನ್ನು ನಮ್ಮ ಸರ್ಕಾರ ಕಣ್ಣು ಮುಚ್ಕೊಂಡು ನೋಡ್ತಾ ಇದೆ ಅಷ್ಟೇ. ಯಾಕಂದರೆ ನಮ್ಮ ಅಂಥವ್ರು ಎಷ್ಟೋ ಜನ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ಆದರೆ ಅದನ್ನು ಅವ್ರು ನೋಡ್ದಂಗೆ ಇರ್ತಾರೆ. ಯಾಕಂದರೆ ಈಗ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಬೇರೆಯವರಿಗೆ ಚೆನ್ನಾಗಿರಲಿ, ಅವರು ಬದುಕಲಿ, ನಾವು ಚೆನ್ನಾಗಿರಬೇಕು ಅಂತ ಆ ಥರ ಪರಿಸ್ಥಿತಿ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್. ಈಗ ನೋಡಿ, ನಾನು ಬಂದಿದ್ದು ಎಷ್ಟು 5:30 ಎದ್ದು ಬಂದೆ, ಒಂದು ಡ್ಯೂಟಿ ಮಾಡಿಲ್ಲ. ಈ ಥರ ಆದರೆ ನಾವು ಏನು ಮಾಡಬೇಕು? ಇವತ್ತು ಎಲ್ರಿಗೂ ಗೊತ್ತು, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ, ದೇವರು ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಆಟೋ ಚಾಲಕರು ಚೆನ್ನಾಗಿರಲಿ. ಹಾಗೆ ಯಾವಾಗಲೂ ದೇವ್ರನ್ನ ನೆನೆಸ್ಕೊಂಡು ಹೊರಗಡೆ ಬನ್ನಿ. ಯಾಕಂದರೆ ಈಗ ಗೊತ್ತಲ್ಲ, ಎಷ್ಟು ನೋಡಿದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇಲ್ಲಾಯಿತು, ಅದೆಲ್ಲ ಆಯಿತು, ಬರೀ ಇದೇ ಗೋಳಾಯಿತು. ಮೊನ್ನೆ ನೋಡಿದ್ರೆ ಯಾವ ಪಾಪ ಆಟೋ ಚಾಲಕವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಾಪ ಅವ್ರವ್ರಿಗೆ ಏನೇನು ಜಗಳ ಆಡ್ಕೊಂಡಿದ್ರೋ ಗೊತ್ತಿಲ್ಲ ಸ್ಟಾರ್ಟಿಂಗ್. ಅದು ಆ ವಿಡಿಯೋನ ಅವ್ರೇನೋ ಮಾಡ್ಕೊಂಡವ್ರೆ. ಈಗ ನೀವು ಬೈಕೋರು ನಿಮ್ದು ಏನಿದೋ ಅದು ಹಾಕ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀನು ಲಾಯರ್ದ, ಪೊಲೀಸ್ ಅವ್ರದ, ನಿನ್ನ ಡಾಕ್ಟ್ರಾ, ಅವೆಲ್ಲ ಏನಕ್ಕೆ ಹಾಕ್ಕೊಳ್ತೀರಾ ಅಂತ. ನಿಮ್ಗೆ ಆಲ್ಮೋಸ್ಟ್ ಏನಕ್ಕೆ ಅದೆಲ್ಲ ನಿಮ್ಗೆ ಸ್ಟಿಕರಿಂಗ್ ಹಾಕ್ಕೊಳೋದು? ನಿಮ್ದಿರೋದು ನಿಮ್ಮ ಪ್ರೊಫೆಷನಲ್ ಏನಿದೆಯೋ ಅದು ಮಾತ್ರ ಲೆವೆಲ್ ಆಗಿರುತ್ತೆ. ಅದು ಬಿಟ್ಬಿಟ್ಟು ನಿಮ್ಮ ಇದಕ್ಕೋಸ್ಕರ ಗಾಡಿ ಮೇಲೆ ಹಾಕ್ಕೊಂಡ್ಬಿಟ್ಟು ನೋಡೋರೆಲ್ಲ ನಾನು ಡಾಕ್ಟ್ರೇನಾ, ನಾನು ನೋಡೋರೆಲ್ಲ ಲಾಯರೇನಾ, ನಾನು ನೋಡಿದ್ರೆ ಪೊಲೀಸೇನಾ, ಅದೆಲ್ಲ ಯಾಕೆ? ಈಗ ಮೊನ್ನೆ ರೀಸೆಂಟಾಗಿ ನಮ್ಮ ಆಟೋ ಚಾಲಕರನ್ನೆಲ್ಲ ಹಿಡೀರಿ ಅಂತ ಪೊಲೀಸರಿಂದ ಒಂದು ಇದು ಬಂದಿತ್ತು. ಓಕೆ, ನಿಮ್ಮದು ರೂಲ್ಸ್ ಕರೆಕ್ಟ್ ಆಗಿದೆ, ನಿಮ್ಮದು ಏನು LED ಲೈಟ್ ಅಂತೆ ಅದಂತೆ ಎಲ್ಲ ಓಕೆ ಸರ್, ಆಯಿತು. ನಾವು ಹೊರಗಡೆ ಇರೋದನ್ನ ಓಕೆ ತೆಗಿಯೋಣ. ಈಗ ಒಳಗಿರೋದನ್ನ ಏನಕ್ಕೆ ಇದು ಮಾಡ್ತೀರಾ? ಪಾಪ ಈಗ ಕಸ್ಟಮರ್ ಲೇಡೀಸ್ ಇರ್ತಾರೆ ನೈಟ್ ಹೊತ್ತು, ಅಷ್ಟೊತ್ತಲ್ಲಿ ಕತ್ಲಲ್ಲಿ ಕೂರ್ಸೋಕ್ಕಾಗುತ್ತೆ ಅವ್ರನ್ನೆಲ್ಲ ಲೈಟಲ್ಲಿ ಹೇಳಿ? ಅದೊಂದು ನೀವು ಹಿಡಿದಿದ್ದು ಒಳ್ಳೆ ಕೆಲಸನೇ. ಈಗ ನೀವು ಅದೊಂದು ಮೇನ್ ಹಿಡಿಯೋದು ಏನು ಗೊತ್ತಾ ಸರ್? ಫಸ್ಟು ಈ 18 ವರ್ಷ ಹುಡುಗರನ್ನ ಏನಕ್ಕೆ ಆಟೋದಲ್ಲಿ ಕೂರಿಸ್ತಿದ್ದೀರಾ? ಅವ್ರಿಗೆ ಬ್ಯಾಡ್ಜ್ ಇಲ್ಲ,
ಅವ್ರ ಹತ್ರ ಒಂದು DL ಇರಲ್ಲ. ನಮ್ಮ ಈ ಸೇಲ್ಸ್ ಅವರೆಲ್ಲ ಏನಕ್ಕೆ, ಈ ಡೀಲರ್ಸ್ ಅವರೆಲ್ಲ ಏನಕ್ಕೆ ಅವರಿಗೆಲ್ಲ ಕೊಡ್ತೀರಾ, ಏನಕ್ಕೆ ಮಾಡಿಕೊಡ್ತೀರಾ? ಫಸ್ಟು ಮ್ಯಾಕ್ಸಿಮಮ್ ಒಂದು ಏಜ್ ಇದ್ದಾಗಲೇ ಕೊಡ್ಬೇಕು ಅದನ್ನೆಲ್ಲ. ಅದನ್ನು ನೀವು ಮಾತಾಡೋಬಿಟ್ಟು ಬರೀ ಗಾಡಿ ಹಿಡೀರಿ, ಅದು ಹಿಡೀರಿ, ಇದು ಹಿಡೀರಿ ಅಂತ ಹೇಳ್ಬಿಟ್ಟು ನೀವು ಕೊಟ್ರಿ. ಫಸ್ಟು ಏನೇನಿದೆ ಅದು ನಮ್ಮ ರೂಲ್ಸ್ ಪ್ರಕಾರ ಮಾಡಿ ಸರ್, ಓಕೆನಾ? ಇದು ಸಿಕ್ಕಾಪಟ್ಟೆ ಈ ಥರ ಪ್ರಾಬ್ಲಮ್ ಮಾಡಿದ್ರೆ ಬರೋ ಹುಡುಗರೆಲ್ಲ ಪೊರ್ಕಿ ನನ್ನ ಮಕ್ಕಳೆಲ್ಲ ಬಂದ್ಬಿಡ್ತಾರೆ ಸರ್. ಇವಾಗೆಲ್ಲ ದಬ್ಬಾಳಿಕೆಗಳು ಮಾಡೋದು, ಆಟೋದವ್ರಿಗೆ ಆಗಲ್ಲ, ಬೈಕವ್ರಿಗೆ ಆಗಲ್ಲ, ಡೆಲಿವರಿ ಹುಡುಗಂಗೆ ಆಗಲ್ಲ, ಇವೆಲ್ಲ ನಡೀತಾ ಇದೆ ಈಗ ಏನಕ್ಕೆ ನಮ್ಮ ಪರಿಸ್ಥಿತಿಲಿ ಏನಾಗಿದೆ ಅಂದರೆ, ಬೆಳಗ್ಗೆ ಎದ್ದು ಬಂದರೂ ಒಂದು ಡ್ಯೂಟಿ ಬೀಳಲ್ಲ, ಒಂದಿನ ಡ್ಯೂಟಿ ಆಗುತ್ತೆ, ಒಂದಿನ ಡ್ಯೂಟಿ ಆಗಲ್ಲ. ಹಾಕ್ಸಿರೋದು ಗ್ಯಾಸ್ ಎಲ್ಲ ಸುಮ್ಮನೆ ಸುತ್ತಾಡೋದ್ರಲ್ಲಿ ಒಂದು ಪಾಯಿಂಟ್ ಎಗರ್ಕೊಂಡ್ಬಿಡುತ್ತೆ. ಇವೆಲ್ಲ ಹೋಗ್ತಾ ಹಿಂಗೆ ಆದರೆ ನಾವು ಏನು ಮಾಡಬೇಕು? ಇರೋ ಆಟೋನ ಮಾರ್ಬಿಟ್ಟೇನು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಣ? ನಾವು ಕೊಡೋ ಸಂಬಳಕ್ಕೆ ನಾವು ನನ್ನ ಮಕ್ಳ ಹತ್ರ 40 ಬೈಸ್ಕೊಂಡು ಉಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರೂ ಅವ್ರ ಹತ್ರ ಏನು ಸಿಗೋದು ಮ್ಯಾಕ್ಸಿಮಮ್ ಒಂದು 15,000 20,000 ಅಂದ್ಕೊಳ್ತೀವಿ ಸರ್. 20,000ಕ್ಕೆ 100 ಮಾತುಗಳು ಅನ್ಸ್ಕೊಂಡು ಕೆಲಸ ಮಾಡ್ತೀವಿ. ಅವ್ರ ಕಾಲ ಹತ್ರ ಬಿಡಲಿ, ಇವ್ರ ಕಾಲ ಹತ್ರ ಬಿದ್ದು ಕೆಲಸ ಎಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಏನೋ ಒಂದು ಸಂಸಾರ ನಡೆಯುತ್ತೆ. ನಾವು ಮಾಡಿರ್ತೀವಲ್ಲ, ತಲೆ ಮೇಲೆ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ದೊಡ್ಡದಾಗ್ತಾ ಇರುತ್ತೆ, ಕಮ್ಮಿ ಆಗಲ್ಲ. ಇದ್ರಲ್ಲಾರ ಬದುಕೋಣ ಅಂದ್ಬಿಟ್ಟು ಎಲ್ಲರೂ ಆಟೋದವರು ಏನೇನೋ ಎಫೆಕ್ಟ್ ಹಾಕಿ ಬೆಳಗ್ಗೆ 2 ಗಂಟೆ ನೈಟೆಲ್ಲ ಹೊಡಿತಾರೆ. ಅವ್ರಿಗೆ ಡ್ಯೂಟಿ ಬಿಡಲ್ಲ, ಅವನಿಗೆ ಬಿದ್ದಿರೋ ಡ್ಯೂಟಿ ನನಗೆ ಯಾಕಪ್ಪ ಬಿದ್ದಿಲ್ಲ ಅಂತ ಕೊರಗೋರಿದ್ದಾರೆ. ಹಿಂಗಾದರೆ ನಮ್ಮ ಪರಿಸ್ಥಿತಿ ಯಾವ ಥರ ಏನು ಅದಕ್ಕೆ ಬರುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಡ್ಯೂಟಿ ಬಿದ್ದರೆ ಸಾಕಪ್ಪ ದೇವ್ರು ನೆನೆಸ್ಕೊಂಡು ಬರ್ತೀವಿ. ಅಲ್ಲಿ ನೋಡಿದ್ರೆ 7 ಗಂಟೆ ಆಗಕ್ಕೆ ಬಂತು, 5:15 7 ಗಂಟೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ. ಎಷ್ಟೆಷ್ಟು ಅವರ್, ನಾನು 2 ಅವರು ಈ ಥರ ನಾವು ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡ್ಯೂಟಿ ನಮಗೆ ಏನಿಲ್ಲ. ಇಂಥ ಟೈಮಲ್ಲಿ ಏನಿಲ್ಲ, ಏನು ಕತೆ? ಹಿಂಗಾದರೆ ಹಿಂಗೆ ಬರ್ತಾರೆ, ಬೈಕವ್ರು ತೆಗಿತಾರೆ, ಅವರು ರೆಡಿ. ಅವ್ರು ನೋಡಿದ್ರೆ ನಮಗೆ ಏನಾಗುತ್ತೆ ಅಂದರೆ ಹೇಳಬಾರ್ದು, ಮಾತುಗಳು ಬರಲ್ಲ, ಆ ಥರ ಬರುತ್ತೆ. ಏನು ಮಾಡೋಣ? ನೀವು ಮಾಡಿರೋ ತಪ್ಪಿಗೆ ಇಡೀ ಎಲ್ರಿಗೂ ಪ್ರಾಬ್ಲಮ್ಮು. ಅದನ್ನ ಜಡ್ಜ್ ಮಾಡ್ತೀರಾ ಅಂತ ಹೇಳಿದ್ರಿ, ಅದನ್ನ ಏನೋ ಒಂದು ಇದು ಮಾಡ್ತೀರಿ ಅಂದರೆ ಅದನ್ನ ಅಲ್ಲೇ ಕ್ಲೋಸ್ ಮಾಡಿಬಿಟ್ರಿ, ಇಬ್ರಿಗೂ ಈಕ್ವಲ ಮಾಡಿಬಿಟ್ಟು ಬಿಸಾಕಿದ್ರಿ ಸರ್. ನೀವು ಆಟೋ ಹಿಡಿಯೋ ಬದಲು ಬೈಕವ್ರು ಇದ್ದಾರಲ್ಲ ಸರ್, ಅವ್ರನ್ನ ಹಿಡೀರಿ. ಈ ಔಟ್ ಸ್ಟೇಷನಿಂದ ಬಂದಿರೋದಾರಲ್ಲ, ನಾರ್ತ್ ಕಡೆಯಿಂದ ಬಂದಿದ್ದಾರಲ್ಲ, ಅವ್ರನ್ನ ಗಾಡಿನ, ಬೈಕ್ನ, 2 ವೀಲರ್ನ ಎಲ್ಲ ನೋಡಿ ಹಿಡೀರಿ. ಅವ್ರ ಹತ್ರ ಲೈಸೆನ್ಸ್ ಐತಾ, DL ಇದೆ, ಬಿಹಾರಿಂದ ಬಂದಿದ್ದಾರಲ್ಲ, ಅವರಿಗೆಲ್ಲ ಆಟೋ ಕೊಡ್ತಾರದು ಏನಕ್ಕೆ? ನೀವು ಡೀಲರ್ಸ್ಗಳು ಅವರೆಲ್ಲ ಇಟ್ಟಿರೋದು ಏನಕ್ಕೆ ಕೊಡ್ತಿದ್ದೀರಾ? ನಮಗೆ ಡ್ಯೂಟಿ ಇಲ್ಲ, ಅದರಲ್ಲೂ ಅವ್ರು ಬರೋರ್ನೆಲ್ಲ ಡ್ಯೂಟಿ, ಅವರು ಬಂದು ಅವರು ಡ್ಯೂಟಿ ಮಾಡಿಕೊಂಡು ಬೇರೆ ಕೆಲಸ ಇದೆ ಕಣ್ರಿ. ಇರೋರನ್ನ ಬೆಳೆಸ್ರಿ, ಬಂದಿರೋರನ್ನ ಬೆಳೆಸ್ಕೊಂಡು ಜೀವನ ಮಾಡ್ತಾ ಇರೋದ್ರಲ್ಲ. ನಮ್ಮ ಕರ್ನಾಟಕರು ನಾವೇ ಹಾಳು ಮಾಡ್ತಾಯಿದ್ದೀರಿ, ಕರ್ಸಿ ಅವ್ರನ್ನ. ಈ ಥರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲೂ ನೋಡ್ತಾ ಇರ್ತೀನಿ. ಅವೆಲ್ಲ ನೋಡ್ತಿದ್ರೆ ಒಂಥರ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ. ಹೆಂಗಾಗಿದೆ ಅಂದರೆ ಮುಂದೆ ಹೋಗ್ತಾರನ್ನ ಹಿಂಗೆ ತಡಿಯೋಕ್ಕೂ ಆಗ್ತಲ್ಲ. ಈಗ ಈ ಎಂಜಿನ ನಾವು ಉಗಿದ್ಬಿಟ್ಟು ಮತ್ತೆ ಉಗಿಯೋಕೆ ಹೋದರೆ ಏನಾಗುತ್ತೆ ಅಂದರೆ ಬರಬೇಕಲ್ಲ, ಬಾಯಲ್ಲಿ ಇರಬೇಕಲ್ಲ ಎಂಜಿಲು. ಹಂಗಾಗಿದೆ ಕತೆ ನಮ್ಮದು. ಏನು ಹೇಳೋದು ಏನೋ. ಇದು ನನ್ನ ಸಣ್ಣ ಮಾಹಿತಿ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಕಮೆಂಟ್ಸ್ ಹಾಕಿ. ಏನಾರು ಮಿಸ್ಟೇಕ್ ಆಗಿದೆ ನಾನು ಸರಿಪಡ್ಕೊತೀನಿ. ಬನ್ನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಇವತ್ತಿನ ಏನಂದರೆ ಒಂದು ಸಣ್ಣ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟೆ ನಾನು ಇದು ಮಾಡಿದ್ದಷ್ಟೇ. ಯಾಕಂದರೆ ಇದು ನೀವೆಲ್ಲ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ, ಒಂದೊಂದಕ್ಕೂ ಒಂದೊಂದು ಪಾಯಿಂಟಿಗೂ ನೋಡ್ತಾ ಇರ್ತೀರಾ. ಬಂದಿರೋರು ಪಾಪ ಬೆಳಗ್ಗೆ 2 ಗಂಟೆಗೆ ಬಂದಿರೋರು ಇರ್ತಾರೆ, ಅವ್ರಿಗೆ ಇರಲ್ಲ ಡ್ಯೂಟಿ. ಪಾಪ ನೈಟ್ ಆ್ಯಂಡ್ ಡೇ ಮಾಡೋರು ಇರ್ತಾರೆ, ಅವ್ರಿಗೂ ಡ್ಯೂಟಿ ಇರಲ್ಲ. ಸಿಗೋಣ ಬನ್ನಿ. ಶುಭವಾಗಲಿ ಎಲ್ರಿಗೂ. ಸಂಕ್ರಾಂತಿಗೆ ಎಲ್ಲರೂ ಚೆನ್ನಾಗಿರ್ರಿ. ಬಾಯ್.